ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು ಬ್ರಿಟಿಷರ ಕಾಲದಲ್ಲೇ ಅದು ನಿಷೇಧ ಮಾಡೋಕ್ಕಾಗಿಲ್ಲ. ಇನ್ನು ಈಗಿನವರು ಕೆಲವರು ಹೇಳ್ತಾರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು ನಿಷೇಧ ಮಾಡ್ತಾರೆ ಅಂತ. ಯಾವನಪ್ಪನಿಗೂ ಕೂಡ ಅದು ಸಾಧ್ಯ ಆಗೋದಿಲ್ಲ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಬೇಕಾಗುತ್ತೆ. ಎಷ್ಟೋ ಸರ್ಕಾರಗಳು ಬಂದಿದ್ದಾವೆ, ಎಷ್ಟೋ ಸರ್ಕಾರಗಳು ಹೋಗಿದ್ದಾವೆ. ಇಂಥ ಯಾವ ದೊಡ್ಡ ಬೆದರಿಕೆಗೂ ಕೂಡ RSS ಹೆದರಿಲ್ಲ, ಹೆದರುವುದೂ ಇಲ್ಲ. ಅದು ಹಿಂದೂ ಪರವಾದಂಥ ಅನೇಕ ಸಂಘಗಳನ್ನು ಹುಟ್ಟು ಹಾಕಿ ಇವತ್ತು ಈ ಸಮಾಜದ ಸೇವೆಯನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡುತ್ತಾ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಬಯಸ್ತೇನೆ. ನಾವೆಲ್ಲ ಏನು ಮಾಡಿದ್ದೀವಿ, ಇವತ್ತು ಛತ್ರಪತಿ ಶಿವಾಜಿ ಮಹಾರಾಜ್ ಈ ಒಂದು ಜಯಂತಿ ಉತ್ಸವದ ಅಂಗವಾಗಿ ಬಹುಶಃ ಇವತ್ತೊಬ್ಬರನ್ನ ವ್ಯಕ್ತಿ ನಾವು ನೆನಪು ಮಾಡ್ಕೊಳ್ಬೇಕಾಗತ್ತೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಲ್ಲಿ ತಮ್ಮ ಜೀವನವನ್ನೇ ಮುಡುಪಾಗಿಟ್ಟು ಹಲವಾರು ವರ್ಷಗಳ ಜೀವನದ ಉದ್ದಕ್ಕೂ ವಿಶೇಷವಾಗಿ ಚಿಲ್ಲಾಳ್ ಫ್ಯಾಮಿಲಿಯವರು ಇವತ್ತು ಈ ವೇದಿಕೆ ದಿವಂಗತ ನಾರಾಯಣಜಿ ಚಿಲ್ಲಾಳ್ರವರ ವೇದಿಕೆ ಇವತ್ತು ನಿರ್ಮಾಣ ಮಾಡಿ ಇಲ್ಲಿ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ಅವ್ರ ಸಹೋದರರು ಕಾಸಣ್ಣ ಚಿಲ್ಲಾಳ್ರಿರ್ಬೋದು, ತಿಪ್ಪಣ್ಣ ಚಿಲ್ಲಾಳ್ರಿರ್ಬೋದು, ವಿಶೇಷವಾಗಿ ನಮ್ಮ ನಾರಾಯಣಜಿ ಚಿಲ್ಲಾಳ್ರವರು ಹೆಚ್ಚಿಗೆ ಮಾತಾಡ್ತಿದ್ದಿಲ್ಲ. ಆದರೆ ಕಾರ್ಯಗಳು ಮಾತ್ರ ಯುವಕರನ್ನು ಕಟ್ಟಿಕೊಂಡು, ಹಿರಿಯರನ್ನು ಕಟ್ಟಿಕೊಂಡು ಎಲ್ಲೇ ಹೋಗಲಿ ಮೃದು ಸ್ವಭಾವದಿಂದ ಮಾತಾಡ್ತಾನೆ ಅನೇಕ ಕಾರ್ಯಚಟುವಟಿಕೆಗಳನ್ನು ನಮ್ಮೆಲ್ಲ ಯುವಕರನ್ನ ತೊಡಗಿಸ್ಕೊಂಡು ಅವರಿಗೆ ಒಂದು ಮಾರ್ಗದರ್ಶನ ಕೊಟ್ಟಿದ್ದ ಪ್ರತಿಫಲವಾಗಿ ಇವತ್ತೆಲ್ಲ ನಮ್ಮ ಯುವಕರು ಇಂಥ ಒಂದು ಹಿಂದೂ ಸಂಘಟನೆಗಳಲ್ಲಿ ಅದು ದೇಶ ಸೇವೆ ಈಶ ಸೇವೆ ಅಂಥೇಳಿ ನಮ್ಮ ಜನರ ಸೇವೆಯನ್ನು ಮಾಡ್ತಕ್ಕಂಥ ಗೋಮಾತೆಯ ಸೇವೆಯನ್ನು ಮಾಡ್ತಕ್ಕಂಥ ಪುಣ್ಯದ ಕಾರ್ಯದಲ್ಲಿ ನಿರತರಾಗಿದ್ದಾರೆ. ಅಂದರೆ ಅದು ದಿವಂಗತ ನಾರಾಯಣಜಿ ಚಿಲ್ಲಾಳ್ರವರ ಒಂದು ಮಾರ್ಗದರ್ಶನ ಅನ್ನೋ ಮಾತನ್ನು ಕೂಡ ನಾವು ಯಾರು ಕೂಡ ಮರಿಬಾರದು. ಈ ಸಂದರ್ಭದಲ್ಲಿ ನಾನು ಛತ್ರಪತಿ ಶಿವಾಜಿ ಮಹಾರಾಜರ ಇತಿಹಾಸನ ಹೇಳಕ್ಕೆ ಹೋಗೋದಿಲ್ಲ, ಯಾಕಂದ್ರೆ ಈಗಾಗಲೇ ಇಬ್ಬರು ವೇದಿಕೆ ಮೇಲೆ ವಕ್ತಾರಿದ್ದಾರೆ, ಅವರು ಮಾತಾಡ್ತಾರೆ. ಆದರೆ ನಾವು ವಿಚಾರ ಮಾಡಬೇಕಾಗಿದ್ದು ಇಷ್ಟೇ, ಸಮಾಜದಲ್ಲಿ ನಡೀತಕ್ಕಂಥ ಏನು ಸಮಾಜದ ವಿಶೇಷವಾಗಿ ನಮ್ಮ ಯುವಕರನ್ನ ದಾರಿ ತಪ್ಪಿಸ್ತಕ್ಕಂಥ ಕೆಲಸಗಳು ಅನೇಕ ಆಗ್ತಾ ಇದ್ದಾವೆ. ಯುವಕ ಮತ್ತು ಯುವತಿಯರನ್ನು ಯುವಕರಿಗೆ ದುಶ್ಚಟಗಳಿಗೆ ಬಲಿ ಮಾಡ್ತಕ್ಕಂಥದ್ದು ಹಾಗೂ ಜೂಜಾಟಗಳಿಗೆ ಪ್ರೇರಣೆ ಕೊಡ್ತಕ್ಕಂಥದ್ದು, ಅವರನ್ನು ದುಶ್ಚಟಗಳಿಗೆ ಬಲಿಪಶು ಮಾಡಿ ಜೂಜಾಟಗಳಿಗೆ ಅವರಿಗೆ ಪ್ರೇರಣೆ ಕೊಟ್ಟು ಅವ್ರಿಗೆ ಸಾಲ ಕೊಟ್ಟು ಸೂಲ ಕೊಟ್ಟು ಅವ್ರನ್ನೆಲ್ಲ ಇಸ್ಪೆಕ್ಟ್ ಆಡಲಿಕ್ಕೆ ಅಥವಾ IPLನಲ್ಲಿ ಬೆಟ್ಟಿಂಗ್ ಕಟ್ಟಲಿಕ್ಕೆ ಪ್ರೇರಣೆ ಮಾಡಿ ಮುಂದೊಂದು ದಿವಸ ಅನೇಕ ಜನ ಯುವಕರು ಇಲ್ಲೇ ನಮ್ಮ ಇಳಕಲ್ಲಗಡದವರ ಸಾಕಷ್ಟು ಜನ ಯುವಕರು ಆ ಸಾಲದ ಬಾಧೆಯಿಂದ ಆತ್ಮಹತ್ಯೆ ಮಾಡಿಕೊಂಡಿರ್ತಕ್ಕಂಥದ್ದು ನಿಮ್ಮ ಮುಂದೆ ಕಣ್ಮುಂದೆನೇ ಇದೆ. ಆದ್ದರಿಂದ ಸಮಾಜದಲ್ಲಿ ಈ ದುಶ್ಚಟದ ವಿರುದ್ಧ ಮತ್ತು ಇವತ್ತು ಏನು ಜೂಜಾಟ ನಡೀತಾ ಇದೆಯಲ್ಲ, ಆ ಜೂಜಾಟದ ವಿರುದ್ಧ ನಮ್ಮ ಯುವಶಕ್ತಿ ಎದ್ದು ನಿಲ್ಲಬೇಕು, ಅದರಿಂದ ದೂರ ಇರಬೇಕು, ಎಚ್ಚರಿಕೊಳ್ಬೇಕು ಅನ್ನೋ ಒಂದು ಮಾತನ್ನು ಈ ವೇದಿಕೆ ಮುಖಾಂತರ ನಿಮ್ಮಲ್ಲಿ ವಿನಂತಿಯನ್ನು ಮಾಡ್ಕೊಳ್ತೇನೆ. ನಾನು ನಿಮ್ಗೆ ಗೊತ್ತಿದೆ, ಇವತ್ತು ಇಲ್ಕಲ್ಲ ಸುತ್ತಮುತ್ತ ಎಲ್ಲಿ ಬೇಕಲ್ಲೇ ಅದು ಗಾಂಜಾ ಅಫೀಮು ಇಂಥವೆಲ್ಲ ಸಿಗ್ತಕ್ಕಂಥದ್ದು ಇಸ್ಪೆಕ್ಟ್ ಅಡ್ಡೆಗಳು. ಆದ್ದರಿಂದ ನೀವು ದೂರ ಇದ್ರೆ ಅವ್ಯಾಕೆ ಬರ್ತಾವೆ, ನೀವು ಅದಕ್ಕೆ ಆ ಮೋಹಕ್ಕೆ ಬಲಿಯಾಗಬಾರ್ದು. ದಯವಿಟ್ಟು ಆ ಒಂದು ಜೂಜಾಟದಿಂದ ದುಶ್ಚಟದಿಂದ ನೀವು ದೂರ ಆಗ್ರಿ. ಆ ದೂರ ಇದ್ದಾಗ ಮಾತ್ರ ನೀವು ನಿಮ್ಮ ಆರೋಗ್ಯವನ್ನು, ನಿಮ್ಮ ಆರ್ಥಿಕ ಪರಿಸ್ಥಿತಿಯನ್ನು, ನಿಮ್ಮ ಸಂಸಾರವನ್ನು ಉಳಿಸ್ಕೊಳ್ಳೋಕ್ಕೆ ಸಾಧ್ಯತೆ ಆಗುತ್ತಾ. ಅಂದಾಗ ಮಾತ್ರ ಇಂಥ ಒಂದು ಸೇವೆಯನ್ನು ಮಾಡತಕ್ಕಂಥ ಮನೋಭಾವ ನಿಮ್ಮಲ್ಲಿ ಬರುತ್ತಾ ಅನ್ನೋದು ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ಜೊತೆಗೆ ನಮ್ಮೆಲ್ಲ ಏನು ಹಿಂದಿನ ಛತ್ರಪತಿ ಶಿವಾಜಿ ಮಹಾರಾಜರಾದಿಯಾಗಿ ಹಿಡಿದು ನಮ್ಮ ದೇಶಕ್ಕಾಗಿ ನಮಗಾಗಿ ಅನೇಕ ಜನರು ತಮ್ಮ ಪ್ರಾಣವನ್ನು ತ್ಯಾಗ ಮಾಡಿ ಇವತ್ತು ಈ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟು ಹಿಂದುವಿಗಾಗಿ ಇವತ್ತು ಯಾವ ಛತ್ರಪತಿ
ಶಿವಾಜಿ ಮಹಾರಾಜರು ಹಿಂದುವಿ ಸಮಾಜವನ್ನು ನಿರ್ಮಾಣ ಮಾಡಬೇಕಂತೇಳಿ ಯಾವ ವೈರಿಗಳ ವಿರುದ್ಧ ಕೆಚ್ಚದೆಯ ಹೋರಾಟವನ್ನು ಮಾಡಿ ಇವತ್ತು ಭಾರತ ದೇಶದಲ್ಲಿ ಹಿಂದೂ ಸಮಾಜ ಉಳಿದಿದೆ ಅಂದ್ರೆ ಅದಕ್ಕೆ ಕಾರಣೀಭೂತರು ಯಾರಂದ್ರೆ ಛತ್ರಪತಿ ಶಿವಾಜಿ ಮಹಾರಾಜರು ಅಂತೇಳಿ ನಾವು ಇವತ್ತು ನಾವೆಲ್ಲರೂ ಕೂಡ ಘಂಟಾಘೋಷವಾಗಿ ಹೇಳಬೇಕಾಗುತ್ತೆ. ಆ ಸಂದರ್ಭದಲ್ಲಿ ನಾವೇನು ಮಾಡಿದ್ವಿ, ಯಾರ್ಯಾರೋ ಅನೇಕ ಜನ ಮಹಾನ್ ನಾಯಕರನ್ನ ಒಂದೊಂದು ಸಮಾಜಕ್ಕೆ ಸೀಮಿತ ಮಾಡಲಿಕ್ಕೆ ಕೊಟ್ಟಿದ್ದೀವಿ. ಅದು ತಪ್ಪು. ಎಲ್ಲರೂ ಕೂಡ ನಮಗಾಗಿ, ನಮ್ಮ ಒಳಿತಿಗಾಗಿ, ಈ ದೇಶದ ಒಳಿತಿಗಾಗಿ, ಈ ದೇಶದ ಧರ್ಮಕ್ಕಾಗಿ, ಈ ದೇಶದ ಹಿಂದುತ್ವಕ್ಕಾಗಿ ಏನು ಅನೇಕ ಜನ ನಾಯಕರು ಕೆಲಸ ಮಾಡಿದ್ದಾರೆ, ಮಹಾನ್ ಶರಣರು ಕೂಡ ಕೆಲಸ ಮಾಡಿದ್ದಾರೆ. ಅವರೆಲ್ಲರಿಗೂ ಕೂಡ ನಾವು ಇವತ್ತು ಏನಂತ ಹೇಳಬೇಕು, ಯಾವುದೇ ಸಮಾಜಕ್ಕೆ ಸೀಮಿತವಾಗಿರ್ತಕ್ಕಂಥವರೆಲ್ಲ. ಈ ದೇಶಕ್ಕೆ ಸಂವಿಧಾನವನ್ನು ಕೊಟ್ಟಂಥ ಡಾಕ್ಟರ್ BR ಅಂಬೇಡ್ಕರ್ ಅವರು ಯಾವುದೇ ಸಮಾಜಕ್ಕೆ ಸೀಮಿತವಾದವರಲ್ಲ. ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದಂಥ ಕಿತ್ತೂರು ರಾಣಿ ಚೆನ್ನಮ್ಮ, ಸಂಗೊಳ್ಳಿ ರಾಯಣ್ಣ, ಇವ್ರು ಯಾರು ಕೂಡ ಒಂದೇ ಸಮಾಜಕ್ಕೆ ಸೀಮಿತವಾದವರಲ್ಲ. ಈ ದೇಶದ ಕಣ್ಮಣಿಗಳಾಗಿದ್ದಂಥವ್ರು. ಹಾಗೆಯೇ ಇವತ್ತು ನಾವೆಲ್ಲರೂ ಕೂಡ ಒಂದಾಗಿ ಒಗ್ಗಟ್ಟಾಗಿ ಇದ್ದಾಗ ಮಾತ್ರ ನಮ್ಮನ್ನು ಯಾರು ಮುಟ್ಟಕ್ಕಾಗಲ್ಲ. ನಾವೆಲ್ಲರೂ ಹಿಂದೂಗಳು, ನಾವೆಲ್ಲರೂ ಒಂದು. ನಮ್ಮಲ್ಲಿ ಆ ಜಾತಿ ಈ ಜಾತಿ ಮತ ಪಂಥ ಭೇದ ಮರೆತು ಎಲ್ಲರೂ ಒಂದಾಗಿ ಕೆಲಸ ಮಾಡಿದಾಗ ಮಾತ್ರ ನಮ್ಮ ಭಾರತ ದೇಶ ಉದ್ಧಾರ ಆಗುತ್ತೆ. ನಿಮಗೆ ಗೊತ್ತಿದೆ, ಈಗಾಗಲೇ ಇಡೀ ಜಗತ್ತಿನಲ್ಲಿ ಹಲವಾರು ಯುದ್ಧಗಳು ನಡೀತಾ ಇದ್ದಾವೆ. ರಷ್ಯಾ ಉಕ್ರೇನ್ ಯುದ್ಧ ನಡೀತಾ ಇದೆ. ಇವತ್ತು ಇಸ್ರೇಲ್ ಮತ್ತು ಅಮೇರಿಕ ಇರಾನ್ ಯುದ್ಧ ನಡೀತಾ ಇದೆ. ಹೀಗೆ ಹಲವಾರು ಯುದ್ಧಗಳು ನಡೀತಕ್ಕಂಥ ಸಂದರ್ಭದಲ್ಲಿ ಯಾವ ಪಹಲ್ಗಾಮ್ ಮೇಲೆ ಮತ್ತು ಪಹಲ್ಗಾಮ್ನಲ್ಲಿ ನಮ್ಮ ಭಾರತ ದೇಶದ ಹಿಂದೂಗಳನ್ನು ಜಾತಿ ಹೆಸರಿನಲ್ಲಿ ಕಗ್ಗೊಲೆ ಮಾಡಿರ್ತಕ್ಕಂಥ ಪಾಕಿಸ್ತಾನದ ದುಷ್ಕರ್ಮಿಗಳನ್ನು ಮಟ್ಟ ಹಾಕ್ತಕ್ಕಂಥ ಕೆಲಸವನ್ನು ನಮ್ಮ ದೇಶದ ನೆಚ್ಚಿನ ಪ್ರಧಾನಿ ನರೇಂದ್ರ ಮೋದಿಜಿಯವರು ಯುದ್ಧ ಸಾರಿ ಕೇವಲ 4 ದಿನದಲ್ಲೇ ಶತ್ರುಗಳನ್ನು ಶರಣಾಗುವಂತೆ ಮಾಡಿದಂಥ ಧೀಮಂತ ನಾಯಕ ಯಾರು? ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಅನ್ನೊಂದು ಮಾತನ್ನು ನಾವು ಯಾರು ಕೂಡ ಮರಿಬಾರದು. ಇವತ್ತು ನಾವು ನೀವೆಲ್ಲರೂ ಸೇರಿ ಭಾಳ ಸಂಭ್ರಮದಿಂದ, ನಾನೇನು ಹೆಚ್ಚಿಗೆ ಮಾತಾಡೋಕ್ಕೆ ಹೋಗೋದಿಲ್ಲ, ಭಾಳ ಸಂಭ್ರಮದಿಂದ ಸಡಗರದಿಂದ ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತಿಯನ್ನು ಆಚರಣೆ ಮಾಡಿದ್ದೀವಿ. ಆ ನಿಟ್ಟಿನಲ್ಲಿ ನಾವೆಲ್ಲರ ಒಂದು, ಎಲ್ಲರೂ ಹಿಂದೂ ಅನ್ನೋ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ನಿಮಗೆ ನೀವೆಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಬೆಳಗ್ಗೆಯಿಂದ ಮಧ್ಯಾಹ್ನ 1 ಗಂಟೆಗಿನ ಪ್ರಾರಂಭ ಆಗಿದೆ ಶೋಭಾಯಾತ್ರೆ. ಆ ಶೋಭಾಯಾತ್ರೆಯಲ್ಲಿ ಎಲ್ಲರೂ ಪಾಲ್ಗೊಂಡು ಇವತ್ತು ನಾವು ತಾಯಂದಿರು ಎಲ್ಲರೂ ಪಾಲ್ಗೊಂಡು ಸುಮಾರು 5-6 ತಾಸು ಶೋಭಾಯಾತ್ರೆಯನ್ನು ಮಾಡಿ ಇವತ್ತು ಈ ಕಾರ್ಯಕ್ರಮದಲ್ಲಿ ಕೂಡ ನೀವು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿ ಈ ಒಂದು ಕಾರ್ಯಕ್ರಮಕ್ಕೆ ಶೋಭೆಯನ್ನು ತಂದಿರಿ. ನಿಮ್ಮೆಲ್ಲರಿಗೂ ಕೂಡ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು, ಧನ್ಯವಾದಗಳನ್ನು ಹೇಳಿ ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಸಮಸ್ಯೆಗಳಾದ ಮದುವೆ, ಹಣಕಾಸು, ವ್ಯಾಪಾರ, ಗಂಡ ಹೆಂಡತಿ ಸಮಸ್ಯೆ, ಮಕ್ಕಳು ಪ್ರೀತಿಯಲ್ಲಿ ಬಿದ್ದು ಮಾತು ಕೇಳದಿದ್ದಲ್ಲಿ, ಪ್ರೀತಿಯಲ್ಲಿ ನಂಬಿ ಮೋಸ, ಪ್ರೀತಿಸಿದವರಿಂದ ತೊಂದರೆ, ಇಷ್ಟಪಟ್ಟವರು ನಿಮ್ಮಂತೆ ಆಗಲು ಮಕ್ಕಳಾಗದಿದ್ದಲ್ಲಿ, ಸಾಲದವರಿಂದ ತೊಂದರೆ, ಹಣ ತಿರುಗಿ ಬರಲು, ಗಂಡ ಬೇರೆ ಸ್ತ್ರೀ ವಶದಲ್ಲಿದ್ದರೆ, ನಿಮ್ಮ ಪತ್ನಿ ಪರಪುರುಷರ ಸಹವಾಸದಲ್ಲಿದ್ದರೆ, ಪುರುಷತ್ವ ಸಮಸ್ಯೆ, ಅತ್ತೆ ಕಾಟ ಸಮಸ್ಯೆ, ಯಾವುದೇ ಬಗೆಹರದ ಸಮಸ್ಯೆಗೆ ಕೇವಲ ಒಂದೇ ದಿನದಲ್ಲಿ ಗ್ಯಾರಂಟಿ ಪರಿಹಾರ. ಸ್ತ್ರೀಯರಿಗೆ ವಿಶೇಷ ಪರಿಹಾರ. ಎಷ್ಟೋ ಜ್ಯೋತಿಷ್ಯರಲ್ಲಿ ಕೇಳಿ ಹಣ ಕಳೆದುಕೊಂಡಲ್ಲಿ ನಮ್ಮಲ್ಲಿ ಗ್ಯಾರಂಟಿ ಪರಿಹಾರ ಸಿಗುತ್ತದೆ. ಯಾವುದೇ ಸಮಸ್ಯೆ ಇದ್ದರೂ, ಎಂತ ಕಠಿಣ ಸಮಸ್ಯೆಗಳಿದ್ದರೂ ನಿಮ್ಮ ಜಾತಕ, ಫೋಟೋ, ಹಸ್ತಮುದ್ರಿಕಾ ನೋಡಿ ಭವಿಷ್ಯ ಹೇಳಲಾಗುತ್ತದೆ. ಇನ್ನು ನಿಮ್ಮ ಜೀವನದ ಎಂತ ಸಮಸ್ಯೆಗಳಿದ್ದರೂ ನಮ್ಮಲ್ಲಿ ಪರಿಹಾರ ಇದೆ. ಕೂಡಲೇ ಕರೆ ಮಾಡಿ ಅಥವಾ ವಾಟ್ಸ್ಆಪ್ ಮಾಡಿ.